ರಾಜಕಾರಣವೇ ಹಾಗೆ ಯಾವಾಗ ಯಾವ ಅಭಿಯಾನ ಹೇಗೆ ಶುರುವಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಯಾವ ಫಲಿತಾಂಶ ಕೊಡುತ್ತೆ ಅಂತ ಕೂಡ ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಇಂಥದ್ದೊಂದು ಆನ್ಲೈನ್ ಅಭಿಯಾನ ಈಗಾಗಲೇ ಆರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಇದನ್ನು ರಾಜಕೀಯ ಪ್ರೇರಿತವಾಗಿ ಅಭಿಯಾನವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ವಿದೇಶದಲ್ಲಿ ಕೂತು ಇದನ್ನು ಆಪರೇಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿಬಂದಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಒಂದು ಎಕ್ಸ್ ಅಕೌಂಟನ್ನು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಅಕೌಂಟನ್ನು ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿದೆ. ಹೀಗಾಗಿ ರಾಜಕೀಯ ಚರ್ಚೆ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಕ್ಷ ಅರ್ಥಾತ್ ಜಿರಳೆ ಜನತಾ ಪಕ್ಷ ಈ ಹೆಸರು ಕೇಳೋಕೆ ವಿಚಿತ್ರ ಅನ್ನಿಸಬಹುದು. ಆದರೆ ಇದೊಂದು ಪಕ್ಷ ದೇಶದ ಮೂಲೆ ಮೂಲೆಯಲ್ಲೂ ಭಾರಿ ಸಂಚಲನ ಸೃಷ್ಟಿಸಿದೆ. ಸುಪ್ರೀಂ ಕೋರ್ಟ್ನ ಸಿಜೆಐ ಸುಳ್ಳು ದಾಖಲೆ ಸೃಷ್ಟಿಸಿ ಮಾಧ್ಯಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ನಿರುದ್ಯೋಗಿ ಕಳ್ಳ ಮಾರ್ಗದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳುವವರನ್ನ ಜಿರಳೆಗೆ ಹೋಲಿಕೆ ಮಾಡಿದ್ರು. ಸಿಜೆಐ ಇದೇ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಹುಟ್ಟಿರುವ ಪಕ್ಷವೇ ಕಾಕ್ರೋಚ್ ಜನತಾ ಪಾರ್ಟಿ. सभी लोग जोर से बोलो, अब की बार कॉकरोच सरकार 400 पार। मेरे प्यारे कॉकरोच भाइयों, रोजगार भी देंगे, विकास भी करेंगे, हर नाली से निकलेगी तरक्की। सुन लो बेरोजगार युवाओं और एक्टिविस्टों, सवाल पूछे तो हमें कीड़ा कहा गया, अब आवाज और तेज होगी। युवा एकता जिंदाबाद। ಅದರಲ್ಲೂ ಯುವ ಸಮುದಾಯದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲದ ಸುನಾಮಿಯೇ ಹರಿದು ಬರ್ತಿದೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಜೆಪಿಗೆ ಭಾರಿ ಬೆಂಬಲ ಸಿಗ್ತಿದೆ. ಅದರಲ್ಲೂ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಗಳ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನೇ ಹಿಂದಿಕ್ಕಿ ಮುನ್ನುಗ್ಗುತ್ತಿದೆ. ಇನ್ಸ್ಟಾಗ್ರಾಂನಲ್ಲಿ ಕಾಂಗ್ರೆಸ್ಗೆ 13.3 ಮಿಲಿಯನ್ ಫಾಲೋವರ್ಸ್ ಇದ್ರೆ ಬಿಜೆಪಿಗೆ 8.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದರೆ ಕೇವಲ 4 ದಿನಗಳ ಹಿಂದೆ ಓಪನ್ ಆಗಿರುವ ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾ ಪೇಜ್ಗೆ ಬರೋಬ್ಬರಿ 14.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಷ್ಟಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, Don't think this is just a social media movement. You have immense power. You just don't realize it. You are about to do something very big in this country, and that is going to change the country's political history forever. You are about to change the political discourse of this country, and I'm sure you will, because if you can bring down the biggest party in the world on its knees within just 4 days. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಹೆಸರಲ್ಲೇ ಎಲ್ಲರ ಗಮನ ಸೆಳೆದಿದ್ರೆ ಅದರ ಪ್ರಣಾಳಿಕೆಯಂತೂ ತುಂಬಾ ವಿಭಿನ್ನವಾಗಿದೆ. ಸಿಜೆಪಿಯ ಮೊದಲ ಪ್ರಣಾಳಿಕೆಯೇ ನಿವೃತ್ತ ಜಡ್ಜ್ಗಳ ವಿರುದ್ಧವಾಗಿದೆ. ಯಾವುದೇ ಸಿಜೆಐಗಳಿಗೆ ನಿವೃತ್ತಿಯ ನಂತರ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನ ನೀಡಲ್ಲ ಅಂತ ಉಲ್ಲೇಖಿಸಲಾಗಿದೆ. ಪ್ರಣಾಳಿಕೆಯ ಎರಡನೇ ಅಂಶ ನೋಡೋದಾದ್ರೆ, ಸಿಜೆಪಿ ಆಡಳಿತ ಇರುವ ಅಥವಾ ವಿಪಕ್ಷಗಳ ಆಡಳಿತದ ರಾಜ್ಯದಲ್ಲಿ ನ್ಯಾಯಬದ್ಧ ಮತವನ್ನ ಅಳಿಸಿ ಹಾಕಿದ್ರೆ ಅಲ್ಲಿನ ಮುಖ್ಯ ಚುನಾವಣಾ ಆಯುಕ್ತರನ್ನ ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗುತ್ತೆ. ಯಾಕಂದ್ರೆ ನಾಗರಿಕರ ಮತದಾನದ ಹಕ್ಕು ಕಸಿಯುವುದು ಭಯೋತ್ಪಾದನೆಗಿಂತ ಹೆಚ್ಚು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಮೂರನೇದಾಗಿ, ಸಂಸತ್ತಿನ ಪ್ರಸ್ತುತ ಇರುವ ಸದಸ್ಯ ಬಲವನ್ನ ಹೆಚ್ಚಳ ಮಾಡದೆ ಮಹಿಳೆಯರಿಗೆ 50% ಮೀಸಲಾತಿಯನ್ನ ನೀಡುತ್ತೇವೆ. ಕ್ಯಾಬಿನೆಟ್ನ 50% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡುತ್ತೇವೆ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯೂಟ್ಯೂಬರ್ ಧ್ರುವ್ ರಾಠಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ರೆ ನಾನು ಸಿಜೆಪಿ ಸೇರುತ್ತೇನೆ ಎಂದಿದ್ದಾರೆ. मैं बस एक रिक्वेस्ट करना चाहूंगा कॉकरोच जनता पार्टी से, आज के दिन देश का यूथ अगर किसी चीज से सबसे ज्यादा फ्रस्ट्रेटेड है तो वो है एजुकेशन सिस्टम. तो उसके रिगार्डिंग मैं कहना चाहूंगा कि प्लीज धर्मेंद्र प्रधान की रेजिग्नेशन मांगो, देश के एजुकेशन मिनिस्टर की रेजिग्नेशन मांगो और इसे भी अपने मैनिफेस्टो में इंक्लूड करो. और मैं बदले में मैं भी कॉकरोच पार्टी का मेंबर बनना चाहूंगा. ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೈಸ್ಪೀಡ್ ನಲ್ಲಿ ಜನ ಮನ್ನಣೆ ಗಳಿಸುತ್ತಿದ್ದ ಸಿಜೆಪಿಯ ಟ್ವಿಟರ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ನಿರೀಕ್ಷೆಯಂತೆ ಸಿಜೆಪಿ ಎಕ್ಸ್ ಖಾತೆ ತಡೆ ಹಿಡಿಯಲಾಗಿದೆ ಎಂದಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಟ್ವಿಟರ್ ಖಾತೆಯನ್ನ ಸಿಜೆಪಿ ಓಪನ್ ಮಾಡಿದೆ. So as you might have seen that many attempts are being made to hack our accounts, and यार ये सब देखकर ना मुझे काफी हंसी आ रही है, to be honest. कि क्या ही डरपोक लोग हैं यार ये, मतलब सोचो 20-21 साल के बच्चों से डर गए ये. ಸಿಜೆಪಿ ಪಕ್ಷವನ್ನ ಹುಟ್ಟು ಹಾಕಿದ್ದ ಅಭಿಜಿತ್ ದಿಪ್ಕೆ ಯಾರು ಹಿನ್ನೆಲೆ ನೋಡೋದಾದ್ರೆ, ಇವೆಲ್ಲದಕ್ಕೂ ಪ್ರಮುಖ ಕಾರಣವೇ 30 ವರ್ಷದ ಅಭಿಜಿತ್ ದಿಪ್ಕೆ ಆಗಿದ್ದಾನೆ. ದಿಪ್ಕೆ ಅವರು 2020 ರಿಂದ 2023 ನಡುವೆ
ಆ ಪಕ್ಷದ ಸಾಮಾಜಿಕ ಮಾಧ್ಯಮ ಮತ್ತು ಚುನಾವಣಾ ಪ್ರಚಾರದಲ್ಲಿ ಕೆಲಸ ಮಾಡಿದ್ರು. 2020ರಲ್ಲಿ ಕೇಜ್ರಿವಾಲ್ ಅವರ ಎಎಪಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಾಗ ಅಭಿಜಿತ್ ದಿಪ್ಕೆ ಮೇಮ್ಸ್ ಆಧಾರಿತ ಡಿಜಿಟಲ್ ಪ್ರಚಾರದಲ್ಲಿ ಕೆಲಸ ಮಾಡ್ತಿದ್ರು. ಇದು ಪಕ್ಷದ ರಾಜಕೀಯ ಸಂದೇಶ ಡಿಜಿಟಲ್ ಮೂಲಕ ಯುವಕರನ್ನ ತಲುಪಲು ಸಹಾಯ ಮಾಡಿತ್ತು. ಕಾಕ್ರೋಚ್ ಜನತಾ ಪಾರ್ಟಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ನೀಟ್ ಅಕ್ರಮದ ವಿರುದ್ಧದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಐ ಆಮ್ ಕಾಕ್ರೋಚ್ ಟಿ ಶರ್ಟ್ ಬಿಡುಗಡೆ ಮಾಡಿದ್ದಾರೆ. ಪಿಎಂ ಇ ಕಾಂಪ್ರಮೈಸ್ ಡಾ ಅನ್ನೋ ಟಿ ಶರ್ಟ್ ಬಿಡುಗಡೆ ವೇಳೆ ಐ ಆಮ್ ಕಾಕ್ರೋಚ್ ಅನ್ನೋ ಟಿ ಶರ್ಟ್ ಅನ್ನ ಬಿಡುಗಡೆಗೊಳಿಸಲಾಗಿದೆ. ಅಲ್ಲ, ನಿಜಕ್ಕೂ ಖುಷಿ ಇದೆ. ಇದು ಒಂಥರ ರೆವಲ್ಯೂಷನ್ ಅಂತ ಹೇಳ್ಬೋದು. ಈ ಥರದ ಮೂವ್ಮೆಂಟ್ಗಳು ನಮ್ಮ ಸರ್ಕಾರ ಎಲ್ಲ ಸರ್ಕಾರ ವಿರುದ್ಧನೂ ಆಗಬೇಕು, ಪರ ಇದ್ದರೆ ಪರನೂ ಆಗಬೇಕು. ಈ ಥರ ಇನ್ವಾಲ್ವ್ಮೆಂಟ್ ಏನಿದೆ ಸಾರ್ವಜನಿಕ ಜೀವನದಲ್ಲಿ, ಇಂಥ ಒಂದು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಒಬ್ಬರೇ ದೇವರಾಗಿ ಹೊರಹೊಮ್ತಾ ಇದ್ದಾರೆ. ಕೇವಲ ಸಾಮಾಜಿಕ ಜಾಲತಾಣ ಮಾತ್ರವಲ್ಲದೆ ದೇಶದ ರಾಜಕೀಯ ವಲಯದಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಗೆ ಭರ್ಜರಿ ಬೆಂಬಲ ಸಿಗ್ತಿದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಎಸ್ಪಿ ಸಂಸದ ಅಖಿಲೇಶ್ ಯಾದವ್, ಟಿಎಂಸಿ ಸಂಸದೆ ಮೆಹುವಾ ಮೊಹಿತ್ರಾ ಬೆಂಬಲ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9